ನೀವ್ ಯಾವಾಗಾದ್ರೂ ಯೋಚನೆ ಮಾಡಿದೀರಾ? ಕೆಲವು ಟ್ರಕ್ಗಳ ಟೈರ್ಗಳು ಗಾಳಿಯಲ್ಲಿ ತಿರುಗ್ತಾ ಇರುತ್ತೆ, ಅವುಗಳು ಯಾಕೆ ನೆಲಕ್ಕೆ ಟಚ್ ಆಗೋದಿಲ್ಲ ಅಂತ. ಮತ್ತೆ ಫ್ಯಾಕ್ಟರಿಗಳ ಮೇಲ್ಚಾವಣಿಯಲ್ಲಿ ತಿರುಗ್ತಾ ಇರುವ ಈ ಮಷಿನ್ಗಳು ಕೇವಲ ಡಿಸೈನ್ ಗಾಗಿ ಇದೆನಾ, ಅಥವಾ ಇವುಗಳ ಹಿಂದೆ ಯಾವುದಾದ್ರೂ ಸೈನ್ಸ್ ಇದೆನಾ? ಇನ್ನೊಂದು ದೊಡ್ಡ ಪ್ರಶ್ನೆ ಅಂದ್ರೆ, ಐಫೋನ್ ಗಳಲ್ಲಿ SD ಕಾರ್ಡ್ ಹಾಕುವ ಆಪ್ಷನ್ ಯಾಕೆ ಇರೋದಿಲ್ಲ, ಆದ್ರೆ ಬೇರೆ ಎಲ್ಲಾ ಫೋನ್ ಗಳಲ್ಲಿ ಇರುತ್ತೆ? ಇಂತಹ ಹಲವಾರು ಪ್ರಶ್ನೆಗಳು ಎಲ್ಲರ ಮನಸ್ಸಲ್ಲೂ ಬರುತ್ತೆ, ಆದ್ರೆ ಅದಕ್ಕೆ ಉತ್ತರ ತುಂಬಾ ಜನಕ್ಕೆ ಗೊತ್ತೇ ಇರೋದಿಲ್ಲ. ಹಾಗಿದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ನಾವುಗಳು ಇವುಗಳ ಎಲ್ಲಾ ಸೀಕ್ರೆಟ್ ಗಳನ್ನ ನೇರವಾಗಿ ಲಾಜಿಕಲ್ ಮತ್ತೆ ಸೈಂಟಿಫಿಕ್ ಆಗಿ ಉತ್ತರ ನೋಡೋಣ. ಸ್ಪೆಷಲ್ ಒನ್ ಕನ್ನಡ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ. ಫ್ಯಾಕ್ಟ್ ನಂಬರ್ 5. ನೀವೇನಾದ್ರೂ ರಸ್ತೆಯಲ್ಲಿ ಹೋಗುವಾಗ ತುಂಬಾ ಸಲ ಇದನ್ನ ನೋಡಿರ್ಬೋದು. ಕೆಲವು ಟ್ರಕ್ಗಳ ಟೈರ್ಗಳು ಗಾಳಿಯಲ್ಲಿ ಇರುತ್ತೆ, ಅವು ಏನು ಕೆಲಸ ಮಾಡುತ್ತೆ ಅಂತ ನೀವು ಯಾವಾಗಾದ್ರೂ ಯೋಚನೆ ಮಾಡಿದೀರಾ? ಕೆಲವರು ಅನ್ಕೊಂತಾರೆ ಇವು ಎಕ್ಸ್ಟ್ರಾ ಟೈರ್ ಆಗಿ ಬಳಸ್ತಾರೆ ಅಂತ, ಇನ್ನು ಕೆಲವರು ಪಂಚರ್ ಆಗಿದ್ರೆ ಬಳಸೋಕೆ ಇರುತ್ತೆ ಅಂತ. ಆದ್ರೆ ಅದು ನಿಜ ಅಲ್ಲ. ನಿಜವಾಗ್ಲೂ ಇದಕ್ಕೆ ಕಾರಣ ಅಂದ್ರೆ, ಟ್ರಕ್ಗಳ ಗಾಳಿಯಲ್ಲಿರುವ ಈ ಟೈರ್ ಗಳನ್ನ ಡ್ರಾಪ್ ಆಕ್ಸೆಸ್ ಅಂತ ಕರೆಯಲಾಗುತ್ತೆ. ಟ್ರಕ್ಗಳು ಖಾಲಿ ಇರುವಾಗ ಅಥವಾ ಹೆಚ್ಚು ಭಾರ ಇಲ್ಲದಾಗ ಈ ಟೈರ್ ಗಳ ಅಗತ್ಯ ಇರೋದಿಲ್ಲ. ಆದ್ರೆ ಟ್ರಕ್ಗಳು ಫುಲ್ ಲೋಡ್ ಆದಾಗ ಮತ್ತೆ ತೂಕ ಜಾಸ್ತಿ ಆದಾಗ ಫ್ರಂಟ್ ಆಕ್ಸಸ್ ಮೇಲೆ ಒತ್ತಡವನ್ನ ಕಡಿಮೆ ಮಾಡಲು ಈ ಟೈರ್ ಗಳನ್ನ ಕೆಳಗೆ ಇಳಿಸಲಾಗುತ್ತೆ. ಇದರಿಂದ ಟ್ರಕ್ಗಳ ಭಾರ ಸಮವಾಗಿ ಹಂಚಿಕೆ ಆಗುತ್ತೆ ಮತ್ತೆ ಟ್ರಕ್ಗಳು ಬ್ಯಾಲೆನ್ಸ್ ಕಾಪಾಡುತ್ತೆ. ಫ್ಯಾಕ್ಟ್ ನಂಬರ್ 4. ಫ್ಯಾಕ್ಟರಿಗಳ ಮೇಲ್ಚಾವಣಿಯಲ್ಲಿ ತಿರುಗ್ತಾ ಇರುವ ಈ ಮಷಿನ್ಗಳು ನೀವು ನೋಡಿರ್ತೀರಾ. ಅವುಗಳು ಏನು ಕೆಲಸ ಮಾಡುತ್ತೆ ಅಂತ ತುಂಬಾ ಜನಕ್ಕೆ ಗೊತ್ತೇ ಇರೋದಿಲ್ಲ. ಕೆಲವರು ಇದನ್ನ ಬರೀ ಡಿಸೈನ್ ಗಾಗಿ ಅಥವಾ ಸ್ಟೈಲ್ ಗಾಗಿ ಇಟ್ಟಿರ್ತಾರೆ ಅಂತ ಅನ್ಕೊಂತಾರೆ. ನಿಜವಾಗ್ಲೂ ಅವುಗಳು ಫ್ಯಾಕ್ಟರಿಗಳಿಗೆ ತುಂಬಾ ಉಪಯೋಗವಾಗುವ ಮಷಿನ್ಗಳು. ಫ್ಯಾಕ್ಟರಿಗಳಲ್ಲಿ ಒಂದೇ ಸಮಯಕ್ಕೆ ಹಲವಾರು ಮಷಿನ್ಗಳು ಕೆಲಸ ಮಾಡುತ್ತೆ. ಇದರಿಂದ ಆ ಫ್ಯಾಕ್ಟರಿಯಲ್ಲಿ ತುಂಬಾ ಹೀಟ್ ಜನರೇಟ್ ಆಗುತ್ತೆ. ಇದರಿಂದ ಆ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುವವರಿಗೆ ತುಂಬಾ ತೊಂದರೆಯಾಗಿ ಕೆಲಸ ಮಾಡೋಕೆ ಆಗೋದಿಲ್ಲ. ಅದನ್ನ ತಪ್ಪಿಸಲು ಮೇಲ್ಚಾವಣಿಯಲ್ಲಿ ಅಡ್ಜಸ್ಟ್ ಫ್ಯಾನ್ ಗಳನ್ನ ಹಾಕಲಾಗುತ್ತೆ. ಇವುಗಳು ಫ್ಯಾಕ್ಟರಿಯಲ್ಲಿರುವ ಬಿಸಿ ಗಾಳಿಯನ್ನ ಹೊರಗೆ ತಳ್ಳುತ್ತೆ. ಇದರಿಂದ ಫ್ಯಾಕ್ಟರಿಯ ಒಳಗಿರುವ ಟೆಂಪರೇಚರ್ ಸಾಮಾನ್ಯವಾಗಿರುತ್ತೆ ಮತ್ತೆ ಜನಗಳು ಸುಲಭವಾಗಿ ಕೆಲಸ ಮಾಡಬಹುದು. ಫ್ಯಾಕ್ಟ್ ನಂಬರ್ 3. ನೀವು ಟಿವಿ ರಿಮೋಟ್ ನಲ್ಲಿ ಒಂದು ಸಣ್ಣ ಲೈಟ್ ಅನ್ನ ನೋಡಿರ್ತೀರಾ, ಆದ್ರೆ ಅದು ಕಣ್ಣಿಗೆ ಕಾಣೋದಿಲ್ಲ. ಆದ್ರೂ ಕೂಡ ಅದರಿಂದ ಚಾನೆಲ್ ಚೇಂಜ್ ಆಗುತ್ತೆ, ಸೌಂಡ್ ಜಾಸ್ತಿ ಆಗುತ್ತೆ. ಆದ್ರೆ ಇದು ಹೇಗೆ ಸಾಧ್ಯ ಅಂತ ನೀವು ಯಾವಾಗಾದ್ರೂ ಯೋಚನೆ ಮಾಡಿದೀರಾ? ಆ ಲೈಟ್ ಅಂದ್ರೆ ಹೈಯರ್ ಸೆನ್ಸರ್ ಇನ್ಫ್ರಾರೆಡ್ ಲೈಟ್ ಅಂತ. ಈ ಲೈಟ್ ಗಳು ನಮ್ಮ ಕಣ್ಣುಗಳಿಗೆ ಕಾಣೋದಿಲ್ಲ, ಯಾಕಂದ್ರೆ ನಾವುಗಳು ವಿಸಿಬಲ್ ಲೈಟ್ ಗಳನ್ನ ಮಾತ್ರ ನೋಡಬಹುದು. ನೀವು ರಿಮೋಟ್ ಬಟನ್ ಒತ್ತಿದಾಗ ಈ ಇನ್ವಿಸಿಬಲ್ ಲೈಟ್ ಟಿವಿಯ ಸೆನ್ಸರ್ ಗೆ ಸಿಗ್ನಲ್ ಕಳಿಸುತ್ತೆ. ಆಗ ಸೌಂಡ್ ಜಾಸ್ತಿ ಮಾಡೋದು, ಚಾನೆಲ್ ಚೇಂಜ್ ಮಾಡೋದು, ಟಿವಿ ಆಫ್ ಅಂಡ್ ಆನ್ ಮಾಡೋದು. ನೀವೇನಾದ್ರೂ ಇದನ್ನ ನೋಡ್ಬೇಕು ಅಂದ್ರೆ ನಿಮ್ಮ ಮೊಬೈಲ್ ಕ್ಯಾಮೆರಾ ಆನ್ ಮಾಡಿ ರಿಮೋಟ್ ಮುಂದೆ ಇಡಿ ಮತ್ತೆ ಬಟನ್ ಒತ್ತಿ. ಆಗ ಕ್ಯಾಮೆರಾದಲ್ಲಿ ಒಂದು ಸಣ್ಣ ಲೈಟ್ ಕಾಣುತ್ತೆ. ಆಗ ನೀವು ಸುಲಭವಾಗಿ ಇದನ್ನ ನೋಡ್ಬೋದು. ಫ್ಯಾಕ್ಟ್ ನಂಬರ್ 2. ನೀವು ಐಫೋನ್ ಗಳನ್ನ ಖರೀದಿ ಮಾಡಿದ್ಮೇಲೆ ನಿಮ್ಮ ಜೇಬುಗಳು ಖಾಲಿ ಆಗುತ್ತೆ, ಆದ್ರೆ ಅದರಲ್ಲಿ SD ಕಾರ್ಡ್ ಹಾಕುವ ಆಪ್ಷನ್ ಇರೋದೇ ಇಲ್ಲ. ಇದು ಯಾಕಂತ ನಿಮಗೆ ಏನಾದ್ರೂ ಗೊತ್ತಾ? ಐಫೋನ್ ನಲ್ಲಿ SD ಕಾರ್ಡ್ ಹಾಕುವ ಸ್ಲಾಟ್ ಇರೋದಿಲ್ಲ, ಯಾಕಂದ್ರೆ ಐಫೋನ್ ಗಳು ತಮ್ಮ ಫೋನ್ ಗಳನ್ನ ಕಾಂಪ್ಯಾಕ್ಟ್ ಮತ್ತೆ ವಾಟರ್ ಪ್ರೂಫ್ ಆಗಿ ಮಾಡೋದು ಮುಖ್ಯ ಅಂತ ನೋಡುತ್ತೆ. SD ಕಾರ್ಡ್ ಸ್ಲಾಟ್ ಇದ್ರೆ ಅದು ಒಂದು ಹೆಚ್ಚುವರಿ ಓಪನಿಂಗ್ ಆಗುತ್ತೆ. ಇದರಿಂದ ನೀರು ಮತ್ತೆ ಧೂಳುಗಳು ಐಫೋನ್ ಒಳಗೆ ಹೋಗುವ ಸಾಧ್ಯತೆ ತುಂಬಾ ಇರುತ್ತೆ. ಆದ್ರೆ ಇನ್ನೊಂದು ದೊಡ್ಡ ಕಾರಣ ಅಂದ್ರೆ ಐಫೋನ್ ಬಿಸಿನೆಸ್ ಸ್ಟ್ರಾಟಜಿ. ಐಫೋನ್ ಬೇರೆ ಬೇರೆ ಸ್ಟೋರೇಜ್ ವರ್ಷನ್ ಗಳಲ್ಲಿ ಬರುತ್ತೆ. ಅಂದ್ರೆ 32 GB, 64 GB, 128 GB. ಹೀಗೆ ಸ್ಟೋರೇಜ್ ಜಾಸ್ತಿ ಇದ್ದಷ್ಟು ಬೆಲೆ ಜಾಸ್ತಿ ಇರುತ್ತೆ. ಮತ್ತೆ ಐಫೋನ್ ಗಳಿಗೆ ಹೆಚ್ಚು ಲಾಭ ಆಗೋದು ಹೆಚ್ಚಿನ ಸ್ಟೋರೇಜ್ ವರ್ಷನ್ ಗಳಿಂದ. ಅದಕ್ಕೆ ಐಫೋನ್ ಗಳಲ್ಲಿ SD ಕಾರ್ಡ್ ಹಾಕುವ ಆಪ್ಷನ್ ಇರೋದಿಲ್ಲ. ಇದರಿಂದ ಐಫೋನ್ ಯೂಸರ್ಸ್ ಗೆ ಹೆಚ್ಚಿನ ಸ್ಟೋರೇಜ್ ಬೇಕಂದ್ರೆ ಜಾಸ್ತಿ ಬೆಲೆಯ ಐಫೋನ್ ಖರೀದಿಸಬೇಕಾಗುತ್ತೆ. ಫ್ಯಾಕ್ಟ್ ನಂಬರ್ 1. ನೀವೇನಾದ್ರೂ ಸಿನಿಮಾ ನೋಡೋಕೆ ಹೋದಾಗ ಸ್ಟಾರ್ಟಿಂಗ್ ನಲ್ಲಿ ಸ್ಕ್ರೀನ್ ಮೇಲೆ ಒಂದು ಸರ್ಟಿಫಿಕೇಟ್ ಬರುತ್ತೆ. ಅದು UA ಅಥವಾ A ಸರ್ಟಿಫಿಕೇಟ್. ಇವುಗಳ ಅರ್ಥ ನಿಮಗೆ ಏನಾದ್ರೂ ಗೊತ್ತಾ? ಇದು ಕೇವಲ ತೋರಿಸಕ್ಕೆ ಇದೆನಾ, ಅಥವಾ ಇದರ ಹಿಂದೆ ನಿಜವಾಗ್ಲೂ ಬೇರೆ ಅರ್ಥನೇ ಇದೆನಾ? ಇದನ್ನ CBFC ಅಂತ ಕರೀತಾರೆ. ಅಂದ್ರೆ ಸೆಂಟ್ರಲ್ ಬೋರ್ಡ್ ಆಫ್ ಫಿಲ್ಮ್ ಸರ್ಟಿಫಿಕೇಟ್ ನೀಡುವ ಸರ್ಟಿಫಿಕೇಟ್ ಆಗಿದೆ. ಪ್ರತಿಯೊಂದು ಸಿನಿಮಾ ಬಿಡುಗಡೆ ಆಗುವ ಮೊದಲು ಯಾವ ವಯಸ್ಸಿನವರು ನೋಡ್ಬೋದು ಅಂತ ನಿರ್ಧಾರ ಮಾಡಲಾಗುತ್ತೆ. U ಸರ್ಟಿಫಿಕೇಟ್ ಮೂವಿನ ಎಲ್ಲಾ ವಯಸ್ಸಿನವರು ನೋಡ್ಬೋದು. ಮಕ್ಕಳಿಂದ ದೊಡ್ಡವರ ತನಕ ಯಾವುದೇ ಸಮಸ್ಯೆ ಇರೋದಿಲ್ಲ. UA ಸರ್ಟಿಫಿಕೇಟ್ ಮೂವಿಗಳು ಸ್ವಲ್ಪ ಆಕ್ಷನ್, ಭಯ ಅಥವಾ ರೊಮ್ಯಾಂಟಿಕ್ ಸೀನ್ ಗಳು ಇರಬಹುದು. ಇದಕ್ಕೆ 12 ವರ್ಷದ ಒಳಗಿರುವ ಮಕ್ಕಳು ಪೋಷಕರ ಜೊತೆಗೆ ಮಾತ್ರ ನೋಡಬಹುದು. ಇನ್ನು A ಸರ್ಟಿಫಿಕೇಟ್ ಮೂವಿಗಳನ್ನ 18 ವರ್ಷ ಮೇಲ್ಪಟ್ಟವರು ಮಾತ್ರ ನೋಡಬಹುದು. ಇದರಲ್ಲಿ ಮ್ಯೂಚುವಲ್ ಕಂಟೆಂಟ್, ವೈಲೆನ್ಸ್ ಅಥವಾ ಅಸಭ್ಯ ಭಾಷೆಗಳು ಇರುತ್ತೆ. ಮತ್ತೆ ಕೆಲವೊಮ್ಮೆ ಎಸ್ ಸರ್ಟಿಫಿಕೇಟ್ ಮೂವಿಗಳು ಇರುತ್ತೆ. ಅದು ವಿಶೇಷವಾಗಿ ಡಾಕ್ಟರ್ಗಳು ಮತ್ತು ಸೈಂಟಿಸ್ಟ್ ಗಳಂತಹ ವೃತ್ತಿಗಳಿಗೆ ಮಾತ್ರ. ಇಂತಹ ಮೂವಿಗಳು ಬರೋದು ತುಂಬಾ ರೇರ್ ಆಗಿರುತ್ತೆ.
ಹಾಗಿದ್ರೆ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಯಾವ ಫ್ಯಾಕ್ಟ್ ಬಗ್ಗೆ ತುಂಬಾ ಇಂಟ್ರೆಸ್ಟಿಂಗ್ ಅನ್ಸಿದೆ ಅಂತ ಕಾಮೆಂಟ್ ನಲ್ಲಿ ತಪ್ಪದೇ ಹೇಳಿ. ಮತ್ತೆ ವಿಡಿಯೋ ಇಷ್ಟರೆ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.